ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಿ ಡಿಸೈನ್ಸ್. ಇವತ್ತು ಸಿಂಪಲ್ ಬೀಡ್ಸ್ ಕುಚ್ಚು ಮಾಡೋದು ಹೇಗೆ ಅಂತ ತೋರಿಸಿ ನೋಡಿ. ಮೊದಲಿಗೆ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ಸು ನೀವು ಇಟ್ಕೊಳ್ಳಿ. ಮೀಡಿಯಮ್ ಸೈಜ್ ಬೀಡ್ಸು, ಡೈಮಂಡ್ ಶೇಪ್ ಬೀಡು ಮತ್ತು ಕಾಟನ್ ಥ್ರೆಡ್ ನೀರಲ್ಲಿ ಹೇರ್ಸ್ ಇಟ್ಕೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ರೆಡಿ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಥರ ಫಸ್ಟು ಒಂದು 2-3 ನಾಟ್ ಹಾಕ್ಕೋಬೇಕು ಸ್ಯಾರಿಗೆ. ಆದಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಸ್ಮಾಲ್ ಬೀಡ್ಸ್ ತೊಗೋಬೇಕು. ನೋಡಿ ಯಾವ ಸೈಜ್ ಅಂತ ತೋರಿಸ್ತೀನಿ. ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಒಂದು ಡೈಮಂಡ್ ಶೇಪ್ ಬೀಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು, ಆ ಕುಚ್ಚು ತೊಗೋಬೇಕು. 2 ಬೀಡ್ಸ್ ಆದಮೇಲೆ ಮತ್ತು ಈಗ ಕುಚ್ಚು ಹೇಳ್ಕೊಂಡು ಹೋಗಿ ಒಂದು ಬೀಡ್, ಡೈಮಂಡ್ ಬೀಡ್ ಇತ್ತಲ್ಲ ಆ ಬೀಡ್ ಒಳಗಡೆಯಿಂದ ನೀಡಲು ಈ ಥರ ಉಲ್ಟಾ ವಾಪಸ್ ಬರಬೇಕು. ಟೈಟಾಗಿ ಹೇಳ್ಕೋಬೇಕು. ಈಗ ಇನ್ನೊಂದು ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಆದಮೇಲೆ ನಮಗೆ ಎಷ್ಟು ಗ್ಯಾಪ್ ಬೇಕು ಈ ಥರ ಶೇಪ್ ಬರೋಕ್ಕೆ ಅಷ್ಟು ನೋಡಿಕೊಂಡು ಒಂದು ಸ್ಯಾರಿಗೆ ಈ ಥರ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಒಳಗಡೆ ಸೈಡಿಂದ ಈ ಥರ ಲಾಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಕುಚ್ಚಿಗಿದ್ರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಥರ ಒಳಗಡೆ ಸೈಡಿಂದ ಈ ಥರ ನಮಗೆ ಹೆಂಗೆ ಕಂಫರ್ಟ್ ಇದ್ದರೆ ಹಂಗೆ ನೋಡಿಕೊಂಡು ದಾರ ಕಾಣ್ದಂಗೆ ಈ ಥರ ಹೇಳ್ಕೋಬೇಕು. ಇಲ್ಲ ಅಲ್ಲಲ್ಲೇ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡಲ್ಲ, ಈ ಥರ ಹೇಳ್ಕೊತೀನಿ. ಈಗ ಮತ್ತು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಸ್ಮಾಲ್ ಬೀಡ್ ಆದಮೇಲೆ ಮತ್ತು ಡೈಮಂಡ್ ಶೇಪ್ ಬೀಡು ಮತ್ತು ಕುಚ್ಚು, ಒಂದು ಪಿಂಕ್ ಕಲರ್, ಒಂದು ಬ್ಲೂ ಕಲರ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಯೂಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಈಸಿ ಮೆಥಡ್ ಇದೆಲ್ಲ. ಡೈಮಂಡ್ ಶೇಪ್ ಬೀಡಿಂದ ನೀಡಲು ಈ ಥರ ಹೇಳ್ಕೊಂಡು ಬರಬೇಕು ಅಷ್ಟೇ. ಆವಾಗ ಡೈಮಂಡ್ ಶೇಪ್ ಬೀಡ್ ಇದೆಲ್ಲ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ. ಈಗ ಮತ್ತೆ ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ನಮಗೆ ಹೇಳಿದ್ನಲ್ಲ ಎಷ್ಟು ಬೇಕೋ ಡಿಸ್ಟೆನ್ಸು ಅಷ್ಟಿಗೆ ನೋಡಿಕೊಂಡು ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಟೈಟಾಗಿ ಬರಬೇಕು ಗಂಟು ಸ್ವಲ್ಪ. ಈ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ಬೇಗ ಆಗುತ್ತೆ. ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಂದಿದ್ದ ತಕ್ಷಣ ಎಲ್ಲ ಡಿಸೈನ್ಸು ನೀವು ಕಲಿಬೋದು ಈಸಿಯಾಗಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತು ಒಂದು ಬೀಡು ಮತ್ತು ಈಗ ಇನ್ನೊಂದು ಡೈಮಂಡ್ ಶೇಪ್ ಬೀಡ್ ಮತ್ತು ಬ್ಲೂ ಕಲರ್ ಕುಚ್ಚು ಇಷ್ಟು ಹಾಕ್ಕೊಂಡಿದ್ದೆ. ಆದಮೇಲೆ ಈ ಥರ ಹೇಳ್ಕೊಂಡೋಗಿ ಸೀರೆ ಹತ್ರವರೆಗೂ ಮತ್ತು ಒಂದು ಡೈಮಂಡ್ ಶೇಪ್ ಬೀಡಲ್ಲಿ ಈ ಥರ ನೀಡಲು ಒಳಗಡೆ ಹೇಳ್ಕೋಬೇಕು. ಆಚೆಗಡೆ ಔಟ್ ಸೈಡ್ ಹೇಳ್ಕೊಂಡಿದ್ದೆ ಆದಮೇಲೆ ಮತ್ತು ಈ ಥರ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಸೈಡ್ಗೆ ಹೋದರೆ ಮತ್ತು ಈಗ ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೆ ಆದಮೇಲೆ ನಮಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗುತ್ತೆ. ಇದೆಲ್ಲ ನಾನು ಆಲ್ಮೋಸ್ಟ್ ನಿಮ್ಗೆ ತೋರಿಸೋ ಡಿಸೈನ್ಸ್ ಎಲ್ಲ ಫ್ರೆಂಡ್ಸ್ 1 ಅವರಲ್ಲೇ ಫಿನಿಶ್ ಆಗುತ್ತೆ. ತುಂಬ ಒಂದು 350 ಆ ಥರ ಚಾರ್ಜು ಮಾಡ್ಬೋದು, ಸ್ವಲ್ಪ ಚಾರ್ಜ್ ಜಾಸ್ತಿನೂ ಮಾಡ್ಬೋದು, ಬೇಗನೂ ಆಗುತ್ತೆ. ತುಂಬ ವರ್ತ್ ಆಗುತ್ತೆ ಈ ಡಿಸೈನ್ಸ್ ಎಲ್ಲ ಮಾಡಿದ್ರೆ. ನೀವು ಓನ್ ಸ್ಯಾರೀಸ್ಗೂ ಮಾಡ್ಕೋಬೋದು, ಅಷ್ಟು ಈಸಿ ಮೆಥಡ್ ಇದೆ ಇದೆಲ್ಲ. ನಿಮ್ಗೆ ಯಾರು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಬೀಡ್, ಒಂದು ಡೈಮಂಡ್ ಬೀಡ್ ಮತ್ತು ಪಿಂಕ್ ಕಲರ್ ಕುಚ್ಚು ಈ ಥರ 3 ಒಟ್ಟಿಗೆನೂ ಹಾಕ್ಕೋಬೋದು. 3 ಒಟ್ಟಿಗೆ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಈಗ ಡೈಮಂಡ್ ಬೀಡಲ್ಲಿ ನೀಡಲು ಈ ಥರ ವಾಪಸ್ ತೊಗೊಂಡು ಬರಬೇಕು. ನೀಟಾಗಿ ಬೀಡ್ ಕೆಳಗಡೆ ಕುಚ್ಚು ಹೀರೋಗಿ ನೋಡಿಕೊಂಡು ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಸೈಡ್ಗೆ ಏನಾದ್ರು ಹೋಗಿದರೆ ಮತ್ತು ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಆದಮೇಲೆ ಮತ್ತು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ನೋಡಿಕೊಂಡು ಒಂದು
ಲಾಕ್ ಮಾಡ್ಕೋಬೇಕು. ಎಲ್ಲ ಹತ್ರನೂ ಡಿಸ್ಟೆನ್ಸು ಒಂದೇ ಥರ ಇರಬೇಕು ಫ್ರೆಂಡ್ಸ್, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕುಚ್ಚು ಲೆಂತು ಅಷ್ಟೇ ಒಂದೇ ಲೆಂತ್ ಇರಬೇಕು, ಡಿಸ್ಟೆನ್ಸ್ ಒಂದೇ ಹತ್ರ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದ್ರೆ ಏನಾದರೂ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹತ್ರನೇ ಬೇಕಾದ್ರೆ ಬೀಡು ಈ ಥರ ಹೊಲ್ಕೋಬೋದು. ಡಿಸ್ಟೆನ್ಸ್ ಗೊತ್ತಾಗಿಲ್ಲ ಅಂದರೆ ಗೊತ್ತಾದರೆ ಹಾಗೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಸ್ಯಾರಿ ಪ್ಲೈನ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿರೋದು. ಸ್ಯಾರಿ ಫುಲ್ ಜರಿ ಇದೆ, ಹಾಗಾಗಿ ಈ ಥರ ಕಾಣ್ತಾ ಇದೆ. Thank you for watching friends. Please like, share, subscribe. Bye bye friends.